ನಮಸ್ಕಾರ ಸ್ನೇಹಿತರೆ, ಯಜುಮಂಜರಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕೇಂದ್ರದಿಂದ ರೈತರಿಗೆ ಪ್ರತಿ ತಿಂಗಳು 5,000 ರೂಗಳ ಒಂದು ಪಿಂಚಣಿ ಯೋಜನೆಯನ್ನು ಬಿಟ್ಟಿದ್ದಾರೆ. ಈ ಒಂದು ಕೇಂದ್ರದಿಂದ ರೈತರಿಗೆ ಪ್ರತಿ ತಿಂಗಳು 5,000 ಹಣ ಪಿಂಚಣಿ ಯೋಜನೆ ಏನಿದೆ, ಈ ಹಣವನ್ನು ಪಡೆದುಕೊಳ್ಳಬೇಕಂದ್ರೆ ಯಾವ ರೀತಿ ನಾವು ರೂಲ್ಸನ್ನು ಪಾಲಿಸಬೇಕು, ಅದೇ ರೀತಿಯಾಗಿ ಈ ಒಂದು ಅಪ್ಲಿಕೇಶನನ್ನು ಯಾವ ರೀತಿ ಹಾಕಬೇಕು, ಇದೆಲ್ಲ ಯಾವ ಒಂದು ರೈತರಿಗೆ ಒಂದು ಅರ್ಹರಿದ್ದೀರಾ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನಮ್ಮ ಯಜುಮಂಜರಿ ಏನು ಯೂಟ್ಯೂಬ್ ಚಾನಲ್ ಇದೆ, ಯಜುಮಂಜರಿ ಯೂಟ್ಯೂಬ್ ಚಾನಲ್ ಇದೆ, ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಏಕೆಂದರೆ ಈ ಥರ ಬೇರೆ ಬೇರೆ ಏನು ಮಾಹಿತಿಗಳನ್ನು ಈ ಒಂದು ಯಜುಮಂಜರಿ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ತಿಳಿಸುತ್ತಿದ್ದೇವೆ. ಆದ್ದರಿಂದ ನಮ್ಮ ಯಜುಮಂಜರಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಈ ಒಂದು ಎಲ್ಲ ವಿಷಯಗಳನ್ನು ನಾವು ಸರ್ಕಾರದ ಕಚೇರಿಗಳ ಮೂಲಕವೇ ಸಂಪೂರ್ಣ ನಿಖರವಾದ ಮಾಹಿತಿಯನ್ನು ತಿಳಿದುಕೊಂಡು ನಿಮಗೆ ತಿಳಿಸುತ್ತಿದ್ದೇವೆ. ಆದ್ದರಿಂದ ನೀವು ನಮ್ಮ ಯಜುಮಂಜರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನೋಡಿ, ಈ ಒಂದು ಏನು ಭಾರತದಲ್ಲಿ ರೈತರಿಗೆ ತಮ್ಮದೇ ಆದಂಥ ಒಂದು ಗೌರವ ಹಕ್ಕು ಇದೆ. ಆದರೆ ಅನೇಕ ರೈತರು ತಮ್ಮ ಒಂದು ಕೃಷಿ ಚಟುವಟಿಕೆಗಳಿಂದ ತೃಪ್ತಿಕರ ಆದಾಯವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತಿಲ್ಲ. ಆದ್ದರಿಂದ ಈ ಒಂದು ಆರ್ಥಿಕ ಚಿಂತನೆಯನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಏನಿದೆ, ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನೆ ಅಂತೇಳಿ ಒಂದು ಹೊಸ ಯೋಜನೆಯನ್ನು ಪರಿಚಯಿಸ್ತಾ ಇದೆ. ಈ ಒಂದು ಯೋಜನೆ ಏನಿದೆ, ಪಿಂಚಣಿ ವ್ಯವಸ್ಥೆಯನ್ನು ನೀಡುವ ಒಂದು ನಿವೃತ್ತ ನಂತರ ರೈತರು ಇರ್ತಾರೆ, ಆ ಒಂದು ಪ್ರತಿ ರೈತರಿಗೆ ಈ ಒಂದು ಯೋಜನೆಯನ್ನು ತಲುಪಿಸಬೇಕಂತೇಳಿ ಈ ಒಂದು ಹೊಸ ಯೋಜನೆಯನ್ನೇ ಸರ್ಕಾರ ಜಾರಿಗೆ ತರ್ತಾ ಇದೆ. ಈ ಒಂದು ಯೋಜನೆಯ ಪ್ರಮುಖ ಅಂಶಗಳೇನಪ್ಪ ಅಂದರೆ, ಈ ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನೆ ಏನಿದೆ, ರೈತರಿಗೆ ಪ್ರತಿ ತಿಂಗಳು ಪಿಂಚಣಿ ನೀಡುವ ಒಂದು ಅವಕಾಶ ನೀಡ್ತಾ ಇದೆ. ಇದು ರೈತರಿಗೆ ಅವರಿಗೆ ಒಂದು ನಿವೃತ್ತಿಯ ನಂತರ ಸರಿಯಾದ ಆರ್ಥಿಕ ಒಂದು ಸಹಾಯವನ್ನು ಒದಗಿಸುತ್ತದೆ. ಇದು ಅರ್ಜಿ ಸಲ್ಲಿಸುವ ಒಂದು ಏನು ಇದೆ, ಈ ಕೇಂದ್ರದಿಂದ ಸಿಗುವಂಥ ರೈತರಿಗೆ 5,000ಗಳ ಏನು ಪಿಂಚಣಿ ಯೋಜನೆ ಇದೆ, ಈ ಒಂದು ಯೋಜನೆಯು ಯಾವ ರೈತರು ತೆಗೆದುಕೊಳ್ಬೋದು. ಮತ್ತು ಅದೇ ರೀತಿಯಾಗಿ ಈ ಒಂದು ಪಿಂಚಣಿ ಯೋಜನೆಗೆ ಯಾವ ರೀತಿ ನಾವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಎಲ್ಲ ಮಾಹಿತಿಯನ್ನು ಒಂದು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ನೋಡಿ, ಈ ಒಂದು ಯಜುಮಂಜರಿ ಯೂಟ್ಯೂಬ್ ಚಾನಲ್ ಏನಿದೆ, ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಮತ್ತು ಇನ್ನಿತರ ಏನು ಗೃಹ ಜ್ಯೋತಿ, ಈ ಥರ ಎಲ್ಲ ಮಾಹಿತಿಗಳನ್ನು ನಾವು ನಮ್ಮ ಒಂದು ಯಜುಮಂಜರಿ ಯೂಟ್ಯೂಬ್ ಚಾನಲ್ ಮೂಲಕ ತಿಳಿಸ್ತಿದ್ದೇವೆ. ನೋಡಿ, ಈ ಒಂದು ಅರ್ಜಿ ಸಲ್ಲಿಸುವ ಏನು ಹಕ್ಕನ್ನು ಯಾರ್ಯಾರು ಹೊಂದಿದ್ದಾರಪ್ಪ ಅಂದರೆ, ಅರ್ಜಿದಾರರು ಭಾರತೀಯ ನಾಗರಿಕರಾಗಬೇಕು. ನೋಡಿ, ಈ ಒಂದು ಅರ್ಜಿ ಸಲ್ಲಿಸಲು ಏನೇನು ಹಕ್ಕು ಹೊಂದಿರಬೇಕಪ್ಪ ಅಂದರೆ, ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಏನೇನು ಹಕ್ಕು ಹೊಂದಿರಬೇಕಪ್ಪ ಅಂದರೆ, ಭಾರತೀಯರಾಗಿರಬೇಕು. ಮತ್ತು ಈ ಒಂದು ಭಾರತೀಯರಾದರೆ ಸಾಲಲ್ಲ, ರೈತರು ಸಹ ಆಗಿರಬೇಕು. ಮತ್ತು 20ರಿಂದ 40 ವರ್ಷದ ವಯಸ್ಸಿನ ಅಂಥವರಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರ್ತಾರೆ. 20ರಿಂದ 42 ವರ್ಷ ಏನು ವಯಸ್ಸಿನ ಒಳಗಿರ್ತಾರೆ, ಅವರಿಗೆ ಮಾತ್ರ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಅರ್ಹರಿರ್ತಾರೆ. ಈ ಒಂದು 20ರಿಂದ 42 ವಯಸ್ಸಿನವರಿಗೆ ಮಾತ್ರ ಇದೊಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿಯಾಗಿ ಈ ಒಂದು ವಾರ್ಷಿಕ ಆದಾಯ ಎಷ್ಟಿರಬೇಕಪ್ಪ ಅಂದರೆ, 15,000 ವಾರ್ಷಿಕ ಆದಾಯ ಇದ್ದವ್ರಿಗೆ ಮಾತ್ರ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಾಗ್ತದೆ. 15,000 ವಾರ್ಷಿಕ ಆದಾಯ ಇದ್ದವ್ರಿಗೆ ಮಾತ್ರ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಈಗಾಗಲೇ ನೀವು ಏನು EPF ಆಗಿರ್ಬೋದು, NPS ಅಥವಾ ESIC ಸಕ್ರಿಯವಾಗಿರೋರು ಸಹ ಈ ಒಂದು ಅರ್ಜಿಗೆ ಅರ್ಹರಾಗಿರೋದಿಲ್ಲ. ಅದನ್ನು ನೀವು ಗಮನಿಸಬೇಕಾಗ್ತದೆ. ನೋಡಿ, ಈ ಒಂದು ಅರ್ಜಿ ಸಲ್ಲಿಸಿದ ರೈತರು ಏನು ಮಾಸಿಕ ತಿಂಗಳಿಗೆ 55ರಿಂದ 200 ಹೂಡಿಕೆ ಇನ್ವೆಸ್ಟ್ ಮಾಡಬೇಕಾಗ್ತದೆ. ಈ ಒಂದು ಮಾಡಿದರೆ ಮಾತ್ರ ನಿಮಗೆ ಏನು ಪಿಂಚಣಿ ಯೋಜನೆ ಅರ್ಹರಾಗ್ತೀರ. ಅದೇ ರೀತಿಯಾಗಿ 60ರ ಒಂದು ವರ್ಷ ಏನು ಮುಗಿತದೆ ನಿಮ್ಮದು, ಅದಾದ ಪ್ರಾಪ್ತಿಯಾದ ಒಂದು 60 ವಯಸ್ಸಾದ ನಂತರ ಅರ್ಜಿದಾರರಿಗೆ ಪ್ರತಿ ತಿಂಗಳು 3,000 ಪಿಂಚಣಿ ಹಣವನ್ನು ಪಡೆಯಲು ಸಾಧ್ಯವಾಗ್ತದೆ. ಈ ಒಂದು ಯೋಜನೆಯಿಂದ ಈ ಏನು ಹಣ ಇದೆ, ಕೃಷಿ ಜೀವನದಲ್ಲಿ ಶ್ರಮ ಮತ್ತು ಸಮಯವನ್ನು ಮರೆಯದೇ ಮುಂದಿನ ಒಂದು ದಿನಗಳಿಗಾಗಿ ಆರ್ಥಿಕ ನಿರ್ವಹಣೆಯನ್ನು ಮಾಡುವುದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ.
ನೋಡಿ, ಈ ಒಂದು ಏನು ಯೋಜನೆ ಇದೆ, ಈ ಯೋಜನೆಗೆ ಬೇಕಾಗಿರುವ ಮೂಲ ದಾಖಲೆಗಳೇನಪ್ಪ ಅಂದರೆ ನೀವು ಇಲ್ಲಿ ನೋಡ್ಬೋದು. ಮೂಲ ದಾಖಲೆಗಳೇನಪ್ಪ ಅಂದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಬೇಕಾದ ಮೂಲ ದಾಖಲೆಗಳು ಏನು ಬೇಕಪ್ಪ ಅಂದರೆ ಮೊದಲು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗ್ತದೆ. ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ಮೊಬೈಲ್ ನಂಬರ್, ಮೊಬೈಲ್ ಸಂಖ್ಯೆ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮಗೆ ಬೇಕಾಗ್ತದೆ. ಇತ್ತೀಚೆಗೆ ತೆಗೆದಂಥ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗ್ತದೆ. ಮತ್ತು ಅದೇ ರೀತಿಯಾಗಿ ನಿಮಗೆ ಒಂದು ಏನು ಮತದಾರರ ಚೀಟಿ ಇದ್ದರೆ ಅದು ಸಹ ಬೇಕಾಗ್ತದೆ. ಮತ್ತು ನಿಮ್ಮ ಒಂದು ರೇಷನ್ ಕಾರ್ಡ್ ಅಥವಾ ಏನು ನೀವು ಯಾವ ಸ್ಥಳದಲ್ಲಿದ್ದರೆ ಆ ಒಂದು ಸ್ಥಳದ ಒಂದು ಗುರುತಿನ ಚೀಟಿ ಬೇಕಾಗ್ತದೆ, ಏನೋ ರೇಷನ್ ಕಾರ್ಡ್ ಇಲ್ಲ ಅಂದರೆ. ಮತ್ತು ನಿಮ್ಮ ಒಂದು ಇಲ್ಲಿ ತೋರಿಸೋ ಹಾಗೆ ಬ್ಯಾಂಕ್ ಪಾಸ್ಬುಕ್ ಮತ್ತು ಮೊಬೈಲ್ ಸಂಖ್ಯೆ ಮತ್ತು ಫೋಟೋ. ಅದೇ ರೀತಿಯಾಗಿ ನಿಮ್ಮ ಒಂದು ಎಲ್ಲ ಈ ದಾಖಲೆಗಳನ್ನು ತೆಗೆದುಕೊಂಡು ನಿಮ್ಮ ಒಂದು ರೈತರು ಆನ್ಲೈನಲ್ಲಿ ಅಥವಾ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಮತ್ತು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಈ ಒಂದು ಯೋಜನೆ ಏನಿದೆ ರೈತರಿಗೆ ನಿರಂತರವಾಗಿ ಆರ್ಥಿಕ ಭದ್ರತೆಯನ್ನು ಒದಗಿಸುವುದಾಗಿದೆ. ಇವಾಗ ಈ ಒಂದು ಬೆಳೆ ಹಾನಿ ಇರ್ಬೋದು, ಈ ಥರ ಬೇರೆ ಬೇರೆ ಎಲ್ಲ ಮಾಹಿತಿಯನ್ನು ನಾವು ಒಂದು ಹಿಂದಿನ ವೀಡಿಯೋದಲ್ಲಿ ಅಥವಾ ಮುಂದಿನ ಒಂದು ವೀಡಿಯೋದಲ್ಲಿ ತಿಳಿಸ್ತಾ ಇರ್ತೇವೆ. ಅದೇ ರೀತಿಯಾಗಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಈ ರೈತರು ಏನು ಬೆಳೆ ಹಾನಿಯಿಂದ ಪರಿಹಾರ ಕಂಡುಕೊಳ್ಳದೆ ಇರುವಂಥ ರೈತರಿಗೂ ಸಹ ಇದು ಹೆಲ್ಪ್ ಆಗಲಿ ಅಂತೇಳಿ ಇದನ್ನು ಮಾಡ್ತಾ ಇದ್ದಾರೆ. 60 ವರ್ಷ ವಯಸ್ಸಾದ ನಂತರ ನಿಮ್ಮ ಒಂದು ಕೃಷಿ ಜೀವನದಿಂದ ನಿವೃತ್ತಿ ಏನು ಅಂತೀರ, ಒಂದು 60 ವಯಸ್ಸಾದ ಮೇಲೆ ಮನೆಯಲ್ಲಿ ಏನಿರ್ತಾರೆ ಅಂಥವ್ರಿಗೆ ಪ್ರತಿ ತಿಂಗಳು 3,000 ಹಣ ಈ ಒಂದು ಯೋಜನೆಯಿಂದ ಕೊಡುತ್ತದೆ ಅಂತೇಳಿ ಸರ್ಕಾರ ಹೇಳಿದೆ. ಈ ಒಂದು ಯೋಜನೆ ಏನಿದೆ, ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನೆ ಏನಿದೆ, ಈ ಒಂದು ಯೋಜನೆ ರೈತರ ಸಲುವಾಗಿಯೇ ಜಾರಿಗೆ ತಂದಿದ್ದಾರೆ. ಇಂಥ ಯೋಜನೆಗಳನ್ನು ನಾವು ಸದುಪಯೋಗಪಡಿಸಿಕೊಂಡು ಈ ಒಂದು ಯೋಜನೆಗಳಿಗೆ ಬಲ ನೀಡಬೇಕಾಗ್ತದೆ. ನಾವು ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಆಗಿರ್ಬೋದು, ಈ ಥರ ಬೇರೆ ಬೇರೆ ಹಲವಾರು ಯೋಜನೆಗಳಿದ್ದಾವೆ. ಆ ಎಲ್ಲ ಯೋಜನೆಗಳ ಒಂದು ಪ್ರಮುಖ ಮಾಹಿತಿ, ಆ ಯೋಜನೆಗಳಿಂದ ಏನಾದರೂ ಅಪ್ಡೇಟ್ ಬಿಟ್ಟರೆ ಅಥವಾ ಏನಾದರೂ ಈ ಯೋಜನೆಗೆ ನೀವು ಒಂದು ಸವಲತ್ತುಗಳನ್ನು ಬಿಟ್ಟರೆ ಎಲ್ಲ ಮಾಹಿತಿಯನ್ನು ನಾವು ನಮ್ಮ ಒಂದು ಯಜುಮಂಜರಿ ಯೂಟ್ಯೂಬ್ ಚಾನಲ್ ಮೂಲಕ ತಿಳಿಸುತ್ತೇವೆ. ಆದ್ದರಿಂದ ನಮ್ಮ ಯಜುಮಂಜರಿ ಏನು ಯೂಟ್ಯೂಬ್ ಚಾನಲ್ ಇದೆ, ನೀವು ಈ ಒಂದು ನೋಡ್ತಿರುವಂಥ ಯೂಟ್ಯೂಬ್ ಚಾನಲ್ ಏನಿದೆ, ಈ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ.